ವೀಕ್ಷಕರೇ, ಸುಮಾರು 136 ಜನರ ಸ್ಥಿತಿ ಇವತ್ತು ಅತಂತ್ರ ಸ್ಥಿತಿಯಾಗಿದೆ. ವಿಚಾರ ಇಷ್ಟೇ, ಜನದಗಲ್ಲಿಯಲ್ಲಿರುವಂತಹ 136 ಜನರ ಸ್ಥಿತಿ ಅತಂತ್ರ ಸ್ಥಿತಿ ಹತ್ರ. ಯಾಕಂದರೆ ಈ ಖಾತಾ ಕೊಡ್ತಾ ಇಲ್ಲ ಕುಟುಂಬಗಳು, ಹಾಗೆ ಅವ್ರಿಗೆ ಈ ಖಾತಾ ಸಿಗ್ತಾ ಇಲ್ಲ. ಈ ಖಾತಾ ಸಿಗ್ತಾ ಇಲ್ಲದಾಗ ಪಾಪ ಅವರು ಬಹಳಷ್ಟು ಕಚೇರಿಗಳನ್ನು ಅಲೆದಾಡಿ ಜನರ ಬಳಿ, ಅಧಿಕಾರಿಗಳ ಬಳಿಯಲ್ಲಿ ಹೋದ್ರೂ ಇವತ್ತು ತನಕ ನ್ಯಾಯ ಸಿಗ್ತಾ ಇಲ್ಲ. ಈ ನ್ಯಾಯ ಸಿಗಬೇಕಂದ್ರೆ ಒಂದೇ ಉದ್ದೇಶ, ನಮಗೆ ಶನಿವಾರದೊಳಗೆ ಈ ಸತ್ತು ಕೊಡಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ನಮಸ್ಕಾರ, ತೀನಾ ಶ್ರೀನಿವಾಸರೇ, ಹೇಳಿ. ನಮ್ಮ ಸಾಗರ ನಗರಸಭೆ ಒಂದು ಕಾಲದಲ್ಲಿ ಪುರಸಭೆ ಇದ್ದಾಗ ರಾಜ್ಯದಲ್ಲೇ ಅತ್ಯಂತ ಒಳ್ಳೆಯ ಸ್ಥಳೀಯ ಸಂಸ್ಥೆ ಅಂತ ರಾಜ್ಯ ಸರ್ಕಾರ ಬಹುಮಾನ ಕೊಡ್ತಾ ಬಂದಿತ್ತು. ಇತ್ತೀಚೆಗೆ ಸಾಗರ ನಗರಸಭೆ ಅತ್ಯಂತ ಭ್ರಷ್ಟ ವ್ಯವಹಾರವನ್ನು ಮಾಡಿರೋ ನಗರಸಭೆ. ಜನರ ಕುಂದುಕೊರತೆಗಳನ್ನು ಸರಿಯಾಗಿ ಹೇಳಲ್ಲ, ಎಲ್ಲದನ್ನೂ ವಿಳಂಬ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಹೆಸರುವಾಸಿಯಾಗಿದೆ. ಇದಕ್ಕೆ ಉದಾಹರಣೆ, ಜನ್ನತ್ಗಲ್ಲಿಯಲ್ಲಿ 136 ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿತು. ಅದ್ರ ಪ್ರಕಾರ ನಗರಸಭೆಯವರು ದುಡ್ಡು ಕಟ್ಸ್ಕೊಂಡು 136 ಕುಟುಂಬದವರಿಂದ ದುಡ್ಡು ಕಟ್ಸ್ಕೊಂಡು ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವರು ಪ್ರತಿ ವರ್ಷ ಕಂದಾಯವನ್ನು ಪಾವತಿ ಮಾಡ್ತಾ 30-40 ವರ್ಷದಿಂದ ಬರ್ತಾ ಇದ್ದಾರೆ. 2018ರಿಂದ ಇದುವರೆಗೂ ಯಾವುದೇ ಸಕಾರಣ ಇಲ್ಲದೆ, ಯಾವುದೇ ಕೋರ್ಟಿನ ಆದೇಶನೂ ಇಲ್ಲದೆ ಇವತ್ತು ಜನ್ನತ್ಗಲ್ಲಿಯ ನಿವಾಸಿಗಳಿಗೆ NOC ಕೊಡೋದಾಗಲಿ, ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದಾಗಲಿ, ಆಮೇಲೆ ಈ ಸ್ವತ್ತನ್ನು ಮಾಡೋದಾಗಲಿ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಕಮಿಷನರು ಅವರೆಲ್ಲ ಹೇಳ್ತಾರೆ. ಎಲ್ಲಿದೆ ಕೋರ್ಟ್ ಆರ್ಡ್ರು ಅಂತ ಹೇಳಿದ್ರೆ ಕೋರ್ಟ್ ಆರ್ಡ್ರ್ ಇಲ್ಲ ಅವ್ರ ಹತ್ರ. ತಪ್ಪು ಮಾಹಿತಿಯನ್ನು ಮೇಲಧಿಕಾರಿಗಳಿಗೆ ಕೊಟ್ಟು ಅವರು ಏನು ಮಾಡದೇ ಇದ್ದಂಗೆ ಮಾಡಿ, ನಿನ್ನೆ DC ಬಂದಾಗಲೂ ಕೋರ್ಟಲ್ಲಿದೆ ಅಂತಾರಂತ. ಕೋರ್ಟಲ್ಲಿ ಯಾವುದೇ ಪ್ರಕರಣಗಳಿಲ್ಲ, ಆದರೂ ಸಹ 8 ವರ್ಷದಿಂದ ಸತಾಯಿಸ್ತಿದ್ದಾರೆ. ಹಾಲಪ್ಪನವ್ರ ಹತ್ರ ಶಾಸಕರಾದಾಗ ಹೋಗಿ ಜನ ಎಲ್ಲ ಕೈ ಮುಗಿದು ಕೇಳಾಯಿತು, ಏನೂ ಆಗಲಿಲ್ಲ. ಈಗ ಗೋಪಾಲ್ ಕೃಷ್ಣ ಅವ್ರ ಹತ್ರ ಹೋಗಿ ಅವ್ರು ಬಂದು 3 ವರ್ಷ ಆಯಿತು, ಅದರಿಂದನೂ ಏನೂ ಕೆಲಸ ಆಗಲಿಲ್ಲ. ಈಗ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ನಿನ್ನೆ ಭೇಟಿ ಕೊಟ್ಟಿದ್ರು, ಅವ್ರಿಗೆ ಹೇಳಿದ್ವಿ, AC ಗೆ ಹೇಳಿದ್ವಿ, ತಹಸೀಲ್ದಾರಿಗೆ ಹೇಳಿದ್ವಿ, ಕಮಿಷನರ್ಗೆ ಹೇಳಿದ್ವಿ. DC ಗೆ ಗಂಭೀರವಾಗಿ ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಅವ್ರಿಗೆ ವಿವರಣೆ ಕೊಟ್ವಿ. ಆ DC ಗೂ ತಲೆ ಹೋಗಲಿಲ್ಲ. DC ಸಹ ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಜನ್ನತ್ಗಲ್ಲಿಯ ನಿವಾಸಿಗಳಿಗೆ ಸರ್ಕಾರನೇ ಜಮೀನು ಮಂಜೂರು ಮಾಡಿರೋದ್ರಿಂದ, ಮನೆಗಳಿಗೆ ಕಟ್ಕೊಳ್ಳೋದಕ್ಕೆ ಅವಕಾಶ ಆಗಿರೋದ್ರಿಂದ ಅವರಿಗೆ ಈ ಸ್ವತ್ತನ್ನು ಶನಿವಾರದೊಳಗೆ ಮಾಡಿಕೊಡ್ಬೇಕು. ಇಲ್ಲಿದ್ರೆ ಸೋಮವಾರ ನಗರಸಭೆ ಎದುರುಗಡೆ, ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆನೆ ಧರಣಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತು ನಗರಾಡಳಿತ ಈಗಲಾದರೂ ಎಚ್ಚರಾಗಿ, ಯಾಕಂದರೆ ಆಡಳಿತಾಧಿಕಾರಿ, ಜಿಲ್ಲಾಧಿಕಾರಿ ನಿನ್ನೆ ಕಾಟಾಚಾರಕ್ಕೆ ಬಂದು ಹೋದರು. ಯಾವ ಸೆಕ್ಷನ್ನಲ್ಲಿ ಏನೇನಾಗಿದೆ ಏನು ಅನ್ನೋದನ್ನು ರಿವ್ಯೂ ಸಹ ಮಾಡಲಿಲ್ಲ. ಆಡಳಿತಾಧಿಕಾರಿ, ಜಿಲ್ಲಾಧಿಕಾರಿ ಅಂತ ಸರ್ಕಾರ ಘೋಷಣೆ ಮಾಡಿದ ಮೇಲೆ ಎಲ್ಲ ಸೆಕ್ಷನಲ್ಲಿ ಏನೇನು ಬಾಕಿ ಇದೆ, ಮೊನ್ನೆ ಶಾಸಕರೇ ಹೇಳಿದ್ದಾರೆ, 1 ವರ್ಷಗಟ್ಟಲೆ ಈ ಸ್ವತ್ತಿಗೆ ಸತಾಯಿಸಿದ್ದಾರೆ ಇಲ್ಲಿ ಅಂತ, ಬೇರೆ ಬೇರೆ ಸಮಸ್ಯೆಗಳಿದೆ ಅಂತಾರೆ. ಆಮೇಲೆ ಕೆಲವು ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ DC ಅವರೇ, ಹಿಂದಿನ DC ಅವರು ಉನ್ನತ ಮಟ್ಟದ ತನಿಖೆ ಮಾಡಿ ಅಂದಿದ್ದಾರೆ. ಆಶ್ರಯ ಸೈಟ್ ಕೊಟ್ಟಿರೋದು, ಸೇಲ್ ಸರ್ಟಿಫಿಕೇಟ್ ಬೋಗಸ್ ಆಗಿ ಕೊಟ್ಟಿರೋದ್ರ ಬಗ್ಗೆ. ಹಾಗಾಗಿ ಇವತ್ತು ಈ ನಗರಸಭೆ ಆಡಳಿತ ಸಂಪೂರ್ಣ ಹಾಳಾಗಿದೆ. ಇವತ್ತು ಜನರಿಗೆ, ಜನ್ನತ್ಗಲ್ಲಿಯ ನಾಗರಿಕರಿಗೆ ಈಗ ಭಾಳ ರೀತಿಯ ತೊಂದರೆಗಳನ್ನು ಕೊಡ್ತಾ ಇರೋದ್ರಿಂದ, ಅವರ ಹಕ್ಕನ್ನು ನಿರಾಕರಿಸಿರೋದ್ರಿಂದ, ಹೇಳಿದರೆ ಕೋರ್ಟಲ್ಲಿದೆ, ಫೈಲ್ಗಳೇ ಇಲ್ಲ. ಸರ್, ಈಗ ಸರ್ಕಾರ ಏನು ಗೊತ್ತಾ, ನಾವೇ ಸರ್ಕಾರ ಅಂದರೆ ಜನ. ಮೊದಲು ಬೇಕಾಗಿರೋದು, ಜನಕ್ಕೆ ಕೊಡಬೇಕಾಗಿರೋದು ಮೂಲಭೂತ ಸೌಕರ್ಯ ಕೊಡಬೇಕು. ಇವತ್ತಿಗೂ ಆ ಮೂಲಭೂತ ಸೌಕರ್ಯ ನಮ್ಮ ಜನ್ನತ್ಗಲ್ಲಿಯ ನಾಗರಿಕರಿಗೆ 8 ವರ್ಷದಿಂದ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ದೃಢ ಸಂಕಲ್ಪ ಏನು ಸರ್? ಈಗ ಕೂಡಲೇ ಅವರು ಶನಿವಾರದೊಳಗೆ ಈ ಸ್ವತ್ತನ್ನ ಮಾಡಿಕೊಡ್ಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇಲ್ಲ ಅಂದರೆ ಸೋಮವಾರ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ಈ ನಗರಸಭೆಯವರ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ಈ ಥರ ವಿಳಂಬ ನೀತಿ, ಜನವಿರೋಧಿ ನೀತಿಯನ್ನು ಜನರಿಗೆ ತಿಳಿಸಿ ತೀವ್ರವಾದ ಹೋರಾಟವನ್ನು ಅವರು ಈ ಸ್ವತ್ತು ಮಾಡೋ ತನಕ ಮಾಡ್ತಾರೆ. ಧನ್ಯವಾದಗಳು ಸರ್. ಹಾಗೆ ಅಶ್ವಿನಿ ಮೇಡಮ್, ನಿಮ್ಮದು ಕೂಡ ಅಲ್ಲೇ ಸ್ಥಳೀಯ ನಾಗರಿಕರು, ನೀವು ಭಾಳಷ್ಟು ಬಾರಿ ಈ ಕಚೇರಿಗಳನ್ನು ತಿರುಗಾಡಿದ್ದು ನೋಡಿದ್ದೀನಿ ನಾನೇ. ಹಾಗಾಗಿ ನಿಮ್ಮ ನೋವಿಗೂ ನಮ್ಮ ಸ್ಪಂದನೆ ಇದೆ. ನಿಮ್ಮ ಹೋರಾಟದ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಏನಂತೀರಿ ಮೇಡಮ್? ನಮಸ್ತೆ, ನಾನು ಅಶ್ವಿನಿ. ನಾನು ಅಲ್ಲಿನ ನಿವಾಸಿ. ನಾನು 136 ಕುಟುಂಬದಲ್ಲಿ ನನ್ನ ಮನೆಯೂ ಇದೆ. ನಾವು ಹೇಳೋದೇನು, ನಮಗೆ ಶನಿವಾರದೊಳಗೆ ಈ ಸ್ವತ್ತು ಮಾಡಿಕೊಡಿ. ನಮ್ಗೆ ಹಾಗಂತ ಈಗ 2 ತಿಂಗಳಿಂದನೂ ನಾನು ಇಲ್ಲಿ ಓಡಾಡ್ತಾ ಇದ್ದೀನಿ. ಯಾರು ನಮಗೆ ನಿರಾಕರಿಸಲಿಲ್ಲ, ಹಾಗಂತ ಮಾಡಿಯೂ ಕೊಡಲಿಲ್ಲ, ಬರೀ ವಿಳಂಬ ಮಾಡ್ತಾರೆ. ನಮಗೊಂದು ಫಿಕ್ಸ್ ಟೈಮ್ ಲೈನ್ ಕೊಡಿ, ನಮಗೆ ಅಡ್ಗೋಡೆ ಮೇಲೆ ದೀಪ ಇಡಬೇಡಿ.
ಕರೆಕ್ಟಾಗಿ ಹೇಳಿ. ನಮ್ಗೆ 2 ದಿನದೊಳಗೆ ಈ ಸ್ವತ್ತಾಗಬೇಕು. ಸೋಮವಾರದಿಂದ ನಾವು ಕೊಡ್ತೀವಿ. ನಿಮ್ದು ಏನೇ ಸೋಮವಾರದಿಂದ ಇಲ್ಲೇ ನಾವು ಧರಣಿಗೆ ಕೂರ್ತೀವಿ. ಅದು ನಮ್ಮ ದೃಢ ನಿರ್ಧಾರ. ಥ್ಯಾಂಕ್ ಯು ಮೇಡಮ್. ಹಾಗೆ ಜೋಗಿಯವರೇ, ಭಾಳಷ್ಟು ಜನಪರ ಕೆಲಸಗಳನ್ನು ಮಾಡ್ಕೊತಾ ಬಂದು ಇವತ್ತು ನೀವು ಕೂಡ ಆ ಜನದ ಗಲ್ಲಿಯಲ್ಲಿ ಇದ್ದೀರಾ. ಸೊ ನಿಮ್ಮದು ಸುಮಾರು ಸಮಸ್ಯೆಗಳಿದಾವೆ. ಏನೋ ಒಂದು ಜೀವನದಲ್ಲಿ ಏನೋ ಒಂದು ಮನೆ ಕಟ್ಟಬೇಕು, ಇಲ್ಲ ಸಣ್ಣ ಒಂದು ನಿರ್ಧಾರ ಮಾಡಬೇಕು ಅಂದ್ರೂ ನಿಮ್ಮ ಹತ್ರ ಹಕ್ಕುಪತ್ರ ಇದೆ, ಈ ಆಸ್ತಿ ಇಲ್ಲ. ಅದ್ರ ಬಗ್ಗೆ ಏನಾದರೂ ಒಂದೆರಡು ಮಾತು ಹೇಳ್ಬೋದಾ ಸರ್? ಹಿರಿಯ ಹೋರಾಟಗಾರರಂಥ ಶ್ರೀಯುತ ತೀನಾ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಸ್ಥಳೀಯ ನಾಗರಿಕರು ಆಗಿರ್ತಕ್ಕಂಥ ಅರ್ಚನಾ ಅವರೇ ಹಾಗೂ ಪೀರು ಅವರೇ ಹಾಗೂ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಏನಾಗಿದೆ ಅಂತ ಹೇಳಿದರೆ, ಕಳೆದ 8 ವರ್ಷಗಳಿಂದ ನಮ್ಮ ಏನು ಈ ಖಾತೆ ಇರ್ಬೋದು ಅಥವಾ ಫಾರಂ 3 ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ದೀವಿ. ಅದು ಇದುವರೆಗೂ ಈಡೇರದೇ ಇರೋದ್ರಿಂದ ದಯವಿಟ್ಟು ಇವತ್ತು ನಮಗೆ ಈ ಖಾತೆಯನ್ನು ಈಗ ಹೇಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ಹಾಗೆ ನಮ್ಮ ಅಶ್ವಿನಿ ಅವರು ಹೇಳಿದ್ದಾರೆ, ಆ ರೀತಿಯಲ್ಲಿ ನೀವು ಎಚ್ಚೆತ್ತುಕೊಂಡು ನಮಗೆ ಶನಿವಾರ ನಮ್ಮ 136 ಜನ ಏನು ಅಲ್ಲಿ ಸ್ಥಳೀಯ ವಾಸಿಗಳಿದ್ದಾರೆ ಅವರಿಗೆ ಈ ಖಾತೆಯನ್ನು ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿ ನಮಗೆ ಬೇಗ ಈ ಖಾತೆಯನ್ನು ನೀಡಿ ನಮಗೆ ಸಹಕಾರ ಕೊಡಬೇಕು. ಇಲ್ಲದೆ ಹೋದರೆ ನಾವು ಇಲ್ಲಿ ಸೋಮವಾರದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ಹಕ್ಕು ನಮಗೆ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ನಿಮ್ಮ ಈ ಧ್ವನಿ ರಾಜ್ಯ ಸರ್ಕಾರಕ್ಕೂ, ಸ್ಥಳೀಯ ನಗರಸಭೆಗೂ, ತಾಲೂಕು ಕಚೇರಿಗೂ ಹಾಗೂ ಶಿವಮೊಗ್ಗದ DC ಕಚೇರಿಗೂ ಮುಟ್ಲಿ ಅನ್ನೋದೇ ನನ್ನ ಉದ್ದೇಶ. ನಾನು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತೀನಿ. ಧನ್ಯವಾದಗಳು.